ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಬನ್ನಿ ಹಾಗಿದ್ರೆ ನೋಡೋಣ. 28 ಏಪ್ರಿಲಿಂದ ನೆಕ್ಸ್ಟ್ 10th ಮೇ ವರೆಗೂ ಬರುವಂಥ ದಿನಗಳು ಕನ್ಯಾ ರಾಶಿಯವರಿಗೆ ಏನೆಲ್ಲ ಬರ್ತಾ ಇದೆ ಅವರ ಲೈಫಲ್ಲಿ ಅಂತ ಹೇಳಿ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತುಂಬ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಾರಿ ಚೆಕ್ ಮಾಡಿ. ನೀವು ನನಗೆ ಕಾಮೆಂಟಲ್ಲಿ ತಿಳಿಸ್ಬೋದು, ಮೆಸೇಜ್ ಮುಖಾಂತರನೂ ತಿಳಿಸ್ಬೋದು. ಹಾಗೆ ಇವಾಗ ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಈ 28 ಇಂದ 10th ಮೇ ವರೆಗೂ ಏನು ನಿಮ್ಮ ಭಾವನೆಗಳು ಏನು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ನಿಮ್ಮ ಎಮೋಷನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ. ಫಿಯರ್. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಫಿಯರ್ ಅನ್ನುವಂಥದ್ದಿದೆ. ಫಿಯರ್ ಈಸ್ ಅ ರೆಸ್ಪಾನ್ಸ್ ಟು ದ ಅನ್ನೋನ್ ರಿಮೈಂಡಿಂಗ್ ಟು ಯುವರ್ ಅಡ್ರೆಸ್ ಡೌಟ್ಸ್ ಡೀಪ್ ವಿದಿನ್ ಬೈ ಫೇಸಿಂಗ್ ಫಿಯರ್. ಓಕೆ, ಇಲ್ಲಿ ಏನ್ ಹೇಳ್ತಾ ಇದೆ ಯೂನಿವರ್ಸ್ ಅಂತಂದ್ರೆ ನೋಡಿ, ಈ ಹೆದರಿಕೆ ಅನ್ನುವಂಥದ್ದು ಏನಿದೆ ಅದು ಎದಕ್ಕೆ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಒಳಗಡೆ ಹೆದರಿಕೆ ಅನ್ನುವಂಥದ್ದು ಏನಾದ್ರೂ ಫೇಸ್ ಮಾಡ್ಬೇಕಾದ್ರೆ ನಿಮ್ಗೆ ಅದು ಫೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅದು ನಿಮ್ಗೆ ಹೆದರಿಕೆಯಾಗಿ ಕೂತಿದೆ. ಮತ್ತೆ ನಿಮ್ಗೆ ಅದು ಕರೇಜ್ ಇಲ್ಲ, ಅಂದ್ರೆ ಧೈರ್ಯ ಅನ್ನುವಂಥದ್ದಿಲ್ಲ, ಆ ಪೊಟೆನ್ಶಿಯಲ್ ಇಲ್ಲ. ಅದರಿಂದ ನೀವು ಹೊರಗಡೆ ಬರ್ಬೇಕಾಗತ್ತೆ. ಈ ಒಂದು ಇದು ಒಂಥರ ನಿಮ್ಗೆ ಚಾಲೆಂಜ್ ಇದ್ದಾಗೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದು ಒಂಥರ ಚಾಲೆಂಜ್ ಇದ್ದಾಗೆ. ಈ ಚಾಲೆಂಜ್ ಅನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಈ ಹೆದರಿಕೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದ್ರೆ ಬರುವಂತ ದಿನಗಳಲ್ಲಿ ನಿಮ್ಗೆ ಈ ರೀತಿ ಆಗುವಂತ ಚಾನ್ಸಸ್ ತುಂಬಾನೇ ನನಗೆ ಕಾಣ್ತಾ ಇದೆ. ಸ್ವಲ್ಪ ಎಲ್ಲೋ ಯಾವ್ದಾದ್ರು ಏರಿಯಾದಲ್ಲಿ ನಿಮ್ಗೆ ಹೆದರಿಕೆ ಅನ್ನುವಂಥದ್ದು ಬರ್ಬೋದು ಅನ್ನುವಂಥದ್ದು ಹೇಳ್ತಾ ಇದೆ ಯೂನಿವರ್ಸ್. ಇನ್ನು ನಿಮ್ಮ ಕರಿಯರ್, ನಿಮ್ಮ ಲವ್ ಲೈಫ್ ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಯಾವ ರೀತಿ ಇರುತ್ತೆ ಅದನ್ನ ನಾವು ನೋಡ್ಕೊಂಡು ಬರೋಣ. ಸೊ ಓಕೆ, ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂತದ್ದು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಏನಿದೆ, ತುಂಬಾ ಚೆನ್ನಾಗಿದೆ ಹೆಲ್ತ್, ಯಾವುದೇ ಡೌಟ್ ಇಲ್ಲ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೆಲ್ತ್ ರಿಗಾರ್ಡಿಂಗ್ ನೀವೇನಾದ್ರೂ ಆಸ್ಪೆಕ್ಟ್ ಇಟ್ಕೊಂಡಿದ್ರೆ, ನೀವೇನಾದ್ರೂ ಜಿಮ್ ಮಾಡ್ತಾ ಇದ್ದೀರಾ, ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ಅಥವಾ ಇನ್ನೇನಾದ್ರೂ ನೀವು ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ರಿಸಲ್ಟ್ ಬರುತ್ತೆ. ಬಟ್ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಕೂಡ ನಿಮ್ಗೆ ಇರುತ್ತೆ. ಡಿಸ್ಟ್ರಾಕ್ಷನ್ಸ್ ಅಂತಂದ್ರೆ ನೋಡಿ, ಏನಾದ್ರೂ ಸಣ್ಣ ಪುಟ್ಟ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವೇನ್ ಮಾಡಬಾರ್ದು, ನೆಗ್ಲಿಜೆನ್ಸಿ ತೋರಿಸ್ಲಿಕ್ಕೆ ಹೋಗ್ಬೇಡಿ. ಸೊ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಿ ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಓಕೆ, ಮತ್ತೆ ಇನ್ನು ನಿಮ್ಮ ಒಂದು ಬರುವಂತ ದಿನಗಳು, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನನಗೆ ಈ ರೀತಿ ಕಾಣ್ತಾ ಇದೆ. ಇನ್ನು ಬರುವಂತ ದಿನಗಳಲ್ಲಿ ನಿಮ್ಮ ಹೆಲ್ತ್ ಯಾವ ರೀತಿ ಇರುತ್ತೆ, ಚಾರಿಯೇಟ್ ಬರ್ತಾ ಇದೆ. ಓಕೆ, ಇದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ಹೆಲ್ತ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ತುಂಬಾ ಚೆನ್ನಾಗಿ ಮೆಂಟಲಿ ಸ್ಟೆಬಿಲಿಟಿ ಇರುತ್ತೆ ನಿಮಗೆ, ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ಬರುವಂತ ದಿನಗಳಲ್ಲಿ. ಓಕೆ, ರೀಡಿಂಗ್ ನಿಮ್ಗೆ ಹೇಳಿದ್ನಲ್ವಾ 28 ಇಂದ ನಿಮ್ಗೆ ನೆಕ್ಸ್ಟ್ ಮೇ 10 ವರೆಗೂ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಬರುವಂತ ದಿನಗಳು ಫಸ್ಟ್ ಪ್ರೆಸೆಂಟ್ ನಿಮ್ಗೆ ಈ ರೀತಿ ಎಲ್ಲ ಇರುತ್ತೆ. ಡಿಸ್ಟ್ರಾಕ್ಷನ್ಸ್ ಏನು ಸ್ವಲ್ಪ ಇದ್ರೂ ಕೂಡ, ಅಂದ್ರೆ ಚಾಲೆಂಜಸ್ ಏನಾದ್ರೂ ಇದ್ರೂ ಕೂಡ ರಿಕವರ್ ಆಗತ್ತೆ. ಮತ್ತೆ ಒಂದು ಸ್ಟೆಬಿಲಿಟಿ ಬರುತ್ತೆ ನಿಮ್ಮ ಮೈಂಡ್ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ, ಅಥವಾ ನೀವು ಫೋಕಸ್ಡ್ ಆಗಿರ್ತೀರಾ, ನಿಮ್ಮ ಒಂದು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿರ್ತೀರಾ. ಇಷ್ಟೇ ಅಲ್ಲ, ನೀವು ಬ್ಯಾಲೆನ್ಸ್ ಮಾಡ್ತೀರಾ, ಬ್ಯಾಲೆನ್ಸ್ ಫುಡ್ ಅನ್ನ ತಗೊಳ್ತೀರಾ. ರಿಗಾರ್ಡಿಂಗ್ ಹೆಲ್ತ್ ಯಾವುದೇ ರೀತಿ ನೀವು ಏನ್ ಮಾಡೋದಿಲ್ಲ, ನೆಗ್ಲಿಜೆನ್ಸಿಯನ್ನ ತೋರಿಸೋದಿಲ್ಲ ಬರುವಂತ ದಿನಗಳಲ್ಲಿ ಅಂತ ನನಗೆ ಅನಿಸ್ತಾ ಇರುವಂತದ್ದು. ಇನ್ನು ನಿಮ್ಗೆ ಯೂನಿವರ್ಸ್ ಮೆಸೇಜ್ ಬರ್ತಾ ಇದೆ ಏನು ಅಂತಂದ್ರೆ, ಸ್ವಲ್ಪ ಗ್ರೌಂಡೆಡ್ ಆಗಿರಿ. ಓಕೆ, ಗ್ರೌಂಡೆಡ್ ಆಗಿರಿ, ನೇಚರ್ಗೆ ಕನೆಕ್ಟೆಡ್ ಆಗಿರಿ. ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ ಇಲ್ಲಿ ತುಂಬಾ ನೀವು ಇನ್ನೊಂದು ಇದರಲ್ಲಿ, ಅಂದ್ರೆ ನಿಮ್ಮ ಜಾಬ್ ಅಥವಾ ಕರಿಯರ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ರೆ ಅದ್ರ ಜೊತೆಗೆ ನಿಮ್ಮ ಹೆಲ್ತ್ ಬಗ್ಗೆನೂ ನೀವು ಗಮನ ಕೊಡಿ ಅನ್ನುವಂಥದ್ದು. ಏನಾದ್ರೂ ನಿಮ್ಗೆ ಸ್ಟ್ರೆಸ್ ಅಂತ ಇರಬಹುದು, ಆ ರೀತಿ ಏನು ನನಗೆ ಅನಿಸ್ತಾ ಇಲ್ಲ. ಇನ್ ಕೇಸ್ ಅದಾಗಬಾರ್ದು ಅಂದ್ರೂ ಕೂಡ ಯೂನಿವರ್ಸ್ ಹೇಳ್ತಾ ಇರುವಂತದ್ದು ನರಿಶಿಂಗ್ ಆಗಿರಿ, ಗ್ರೌಂಡೆಡ್ ಆಗಿರಿ ಅಂತ ಹೇಳಿ. ಓಕೆ, ಆ ರೀತಿ ಏನು ತೊಂದರೆ ಅಂತ ಹೆಲ್ತ್ ವೈಸ್ ನನಗೆ ಅನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಓಕೆ, ಇನ್ನು ನಿಮ್ಮ ಒಂದು ಕರಿಯರ್ ಅನ್ನ ನಾವು ನೋಡೋಣ. ಜಾಬ್ ಮಾಡ್ತಾ ಇದ್ದೀರಾ, ಕರಿಯರ್ ರಿಲೇಟೆಡ್ ಅಂದ್ರೆ ಜಾಬ್ ಇರಬಹುದು, ನಿಮ್ಮ ಬಿಸ್ನೆಸ್ ಇರಬಹುದು, ಮತ್ತೆ ಏನಾದ್ರೂ ಕಮಿಷನ್ ಬೇಸ್ ಬಿಸ್ನೆಸ್ ಇರಬಹುದು. ಅದ್ರ ಬಗ್ಗೆನೂ ನಾವು ನೋಡ್ಕೊಂಡು ಬರೋಣ. ಓಕೆ, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ನಿಮ್ಮ ಜಾಬ್ ಮತ್ತೆ ಕರಿಯರ್ ಅಲ್ಲಿ. ನಾನು ನೋಡ್ತಾ ಇರುವಂತದ್ದು ಒಂದು ಟ್ರಾನ್ಸ್ಫಾರ್ಮೇಶನ್, ಅಂದ್ರೆ ಏನೋ ಒಂದು ರೀಸೆಂಟ್ ಪಾಸ್ಟ್ ಆಗಿ ಏನೋ ಪೇನ್ಫುಲ್ ಆಗಿರುವಂತ ಒಂದು ನಿಮ್ಮ ಜಾಬ್ ಇರಬಹುದು, ಅಥವಾ ಹೊಸ ಇವಾಗ ನಿಮ್ಮ ಜಾಬ್ ಅನ್ನ ಕಳ್ಕೊಂಡು ಹೊಸ ಕಡೆ ನೀವೇನಾದ್ರೂ ಜಾಬ್ ಅನ್ನ ಹುಡುಕುವಂತದ್ದು, ಅಥವಾ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಗಿರುವಂತದ್ದು, ಆ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ, ಆಗ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ಸೊ ಪ್ರೆಸೆಂಟ್ ಮೂಮೆಂಟ್ ಆ ಸಿಚುವೇಶನ್ ಇದೆ ನಿಮ್ಮಲ್ಲಿ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂತದ್ದು. ಸ್ವಲ್ಪ ನೋಡಿ. ಬಟ್ ಇನ್ ಫ್ಯೂಚರ್ ಅಲ್ಲಿ ಏನಿದೆ, ಅಫ್ಕೋರ್ಸ್ ಇದ್ರ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ. ಇನ್ ಫ್ಯೂಚರ್ ಅಲ್ಲಿ ತುಂಬಾ ಪರ್ಫಾರ್ಮೆನ್ಸ್ ನಿಮ್ದು ಚಲೋ ಆಗಿರುತ್ತೆ. ಯಾವ ರೀತಿ ಅಂತಂದ್ರೆ ತುಂಬಾ ಫೋಕಸ್ಡ್ ಆಗಿರ್ತೀರಾ,
ಎಕ್ಸ್ಪ್ಯಾನ್ಷನ್ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ ನಿಮ್ಮ ಜಾಬ್ ಅಥವಾ ಕರಿಯರ್ ರಿಲೇಟೆಡ್. ಇದ್ರ ಜೊತೆಗೆ ಎಕ್ಸ್ಟ್ರಾ ಏನಾದರೂ ನಿಮಗೆ ಅಪಾರ್ಚುನಿಟೀಸ್ ಸಿಕ್ಕಿದ್ರೆ ಖಂಡಿತವಾಗೂ ಅದರದ್ದು ಲಾಭವನ್ನ ತಗೋತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ತುಂಬಾ ಫೋಕಸ್ಡ್ ಆಗಿರ್ತೀರಾ ಒಂದೇ ಹೇಳ್ಬೇಕಂತಂದ್ರೆ. ಓಕೆ, ನಿಮ್ಮ ಜಾಬ್ ಮತ್ತೆ ಏನ್ ಬಿಸ್ನೆಸ್ ಇದೆ ಅದನ್ನ ಇನ್ನೂ ಯಾವ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ರ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತೀರಾ. ಹ್ಮ್ ಇದು ಎಲ್ಲದ್ರ ನಡುವೆ ನಿಮ್ಗೆ ಅನ್ಸುತ್ತೆ ಮುಂದೆ ಏನೋ ನೀವು ಓಕೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ, ಬಟ್ ಹಿಂದೆ ನಾನು ಇದಕ್ಕಿಂತ ಜಾಸ್ತಿ ದುಡಿತಾ ಇದ್ದೆ ಅನ್ನುವಂಥದ್ದು. ಅಂದ್ರೆ ಪ್ರೋಗ್ರೆಸ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಸ್ವಲ್ಪ ಸ್ಲೋ ಪ್ರೋಗ್ರೆಸ್. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಇವಾಗ ತಾನೇ ನೀವು ಆ ಒಂದು ಝೋನ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ಅಂದ್ರೆ ಏನೋ ನಿಮ್ಮ ಲೈಫಲ್ಲಿ ಆ ರೀತಿ ನಡೆದಿದೆ, ನಿಮ್ಮ ವರ್ಕ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಏನೋ ಲಾಸ್ ಆಗಿರುವಂತ ಸಿಚುವೇಶನ್ ನನಗೆ ಅನಿಸ್ತಾ ಇದೆ. ಹಾಗಾಗಿ ನೀವು ಸಡನ್ ಆಗಿ ನೀವು ಮೂವ್ ಆಗ್ಬೇಕು ಅಂತಂದ್ರೆ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಹಾಗಾಗಿ ನೀವು ಅನ್ಕೊಳ್ಳೋದು ಅಷ್ಟು ನಿಮ್ಗೆ ಹಿಂದೆ ನನಗೆ ಲಾಭ ಆಗ್ತಾ ಇತ್ತು ಬಟ್ ಇವಾಗ ಅಷ್ಟು ಇಲ್ಲ ಅನ್ನುವಂಥದ್ದು. ಬಟ್ ಆ ರೀತಿ ಏನು ಅನ್ಕೊಳ್ಳಿಕ್ ಹೋಗ್ಬೇಡಿ, ಖಂಡಿತ ನಿಮ್ಗೆ ಲಾಭ ಆಗೇ ಆಗುತ್ತೆ. ಯಾಕಂತಂದ್ರೆ ನೀವು ಫೋಕಸ್ಡ್ ಆಗಿರ್ತೀರಾ, ಎಕ್ಸ್ಪ್ಯಾನ್ಷನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅದು ಖಂಡಿತ ಆಗುತ್ತೆ. ಹಾಗಾಗಿ ಏನು ನನಗೆ ತೊಂದರೆ ಅಂತ ಅನಿಸ್ತಾ ಇಲ್ಲ. ಇದ್ರೂ ಕೂಡ ಆಲ್ರೆಡಿ ಆಗಿ ಹೋಗಿದೆ, ಏನಾಗಬೇಕು ಅದು ಆಗಿದೆ ಅಂತ ಹೇಳಿ ಇಲ್ಲಿ ಬರ್ತಾ ಇರುವಂತದ್ದು. ಇನ್ನು ನಿಮ್ಗೆ ಏನ್ ಬರ್ತಾ ಇದೆ ಹಾಗಿದ್ರೆ, ನಿಮ್ಗೆ ಯೂನಿವರ್ಸ್ ಮೆಸೇಜ್ ಏನ್ ಕೊಡ್ತಾ ಇದೆ, ಗೈಡೆನ್ಸ್ ಏನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಕನ್ಫ್ಯೂಷನ್ ಬೇಡ. ಕನ್ಫ್ಯೂಷನ್ ಈ ಒಂದು ಜಾಬ್ ರಿಲೇಟೆಡ್, ನಿಮ್ಮ ಕರಿಯರ್ ರಿಲೇಟೆಡ್ ಏನಿದೆ, ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಸ್ವಲ್ಪ ಏನ್ ಮಾಡಿ, ಏನಾದ್ರೂ ಡಿಸಿಷನ್ಸ್ ಅನ್ನ ತಗೊಳ್ಳೋ ಹಾಗಿದ್ರೆ, ಆ ರೀತಿ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ, ಏನಾದ್ರೂ ಡಿಸಿಷನ್ಸ್ ಅನ್ನ ತಗೊಳ್ಳೋದು ಏನಾದ್ರೂ ಇತ್ತಂತಂದ್ರೆ ಸ್ವಲ್ಪ ಹೋಲ್ಡ್ ಮಾಡಿ. ಸಡನ್ ಆಗಿ ಯಾವುದು ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಇವನ್ ನೀವು ಅದನ್ನ ಡಿಸಿಷನ್ ತಗೊಳ್ಳೇಬೇಕು ಅಂತ ಏನಿರೋದಿಲ್ಲ. ಓಕೆ, ಸ್ವಲ್ಪ ಹೋಲ್ಡ್ ಮಾಡಿ, ಇಲ್ಲ ಯಾರ್ದಾದ್ರೂ ಗೈಡೆನ್ಸ್ ಅನ್ನ ತಗೊಳ್ಳಿ. ಯಾಕಂದ್ರೆ ಆಲ್ರೆಡಿ ನಿಮ್ಮ ಜೊತೆಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ನಿಮ್ಮ ಕರಿಯರ್ ಅಲ್ಲಿ ಅಂತ ಹೇಳಿ ಬರ್ತಾ ಇದೆ. ಹಾಗಾಗಿ ಡಿಸ್ಟ್ರಾಕ್ಷನ್ಸ್ ಬೇಡ, ಫೋಕಸ್ಡ್ ಆಗಿರ್ಬೇಕು ಒಂದನೇದ್ದು. ಎರಡನೇದ್ದು, ಡಿಸಿಷನ್ಸ್ ಅನ್ನ ತಗೊಳ್ಳುವಾಗ ತುಂಬಾ ಎಚ್ಚರಿಕೆಯಿಂದ ಡಿಸಿಷನ್ಸ್ ಅನ್ನ ತಗೊಳ್ಳಿ. ನಿಮ್ಗೆ ಏನ್ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಕ್ಲಾರಿಟಿ ತಗೊಳ್ಳಿ. ಬಿಫೋರ್ ಇನ್ವೆಸ್ಟಿಂಗ್ ಸಮಥಿಂಗ್, ನೀವು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಮೌಂಟ್ ಅನ್ನ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ತುಂಬಾ ಕೇರ್ಫುಲ್ ಆಗಿರಿ. ಓಕೆ, ತುಂಬಾ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಆ ಝೋನ್ ಇಂದ ಇವಾಗ ತಾನೇ ಹೊರಗಡೆ ಬರ್ತಾ ಇದ್ದೀರಾ, ಮತ್ತೆ ಅದೇ ಪೆಟ್ಟು ತಿನ್ನೋದು ಸರಿ ಅಂತ ಇರೋದಿಲ್ಲ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಿ. ಓಕೆ, ಇದು ನಿಮ್ಮ ಒಂದು ಕರಿಯರ್ ಲೈಫ್ ಆಗಿತ್ತು. ಇನ್ನು ನಾನು ನಿಮ್ಮ ಒಂದು ರಿಲೇಶನ್ಶಿಪ್ ಲೈಫ್ ಅನ್ನ ನೋಡ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಸೊ ಯೂನಿವರ್ಸ್ ಗೈಡ್ ಮಾಡಿ. ದ ಬ್ಯೂಟಿಫುಲ್ ಸೋಲ್ಸ್ ಕನ್ಯಾ ರಾಶಿಯವರಿಗೆ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂತ. ಓಕೆ, ನಾನು ಇಲ್ಲಿ ನೋಡ್ತಾ ಇರುವಂತದ್ದು ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಚೆನ್ನಾಗಿದೆ. ತುಂಬಾ ಅಟ್ರಾಕ್ಟಿವ್ ಪರ್ಸನಾಲಿಟಿಯನ್ನ ಹೊಂದ್ಕೊಂಡಿದ್ದೀರಾ. ಮತ್ತೆ ಕಮಿಟ್ಮೆಂಟ್ ನಿಮ್ದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ. ಯಾವುದೇ ರೀತಿ ಅದರಲ್ಲಿ ಇಶ್ಯೂಸ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಬಟ್ ಬರುವಂತ ದಿನಗಳಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಟೆಡ್ ಕೂಡ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಸ್ವಲ್ಪ ಡಿಸ್ಟ್ರಾಕ್ಷನ್ ಇದೆ ಬರುವಂತ ದಿನಗಳಲ್ಲಿ, ಇಬ್ಬರಲ್ಲಿನೂ ಕೂಡ ಸ್ವಲ್ಪ ಡಿಸ್ಟ್ರಾಕ್ಷನ್ ಇದೆ. ಇದನ್ನ ಯಾವ ರೀತಿ ನಾವು ಹೇಳಬೇಕು ಅಂತಂದ್ರೆ, ಸ್ವಲ್ಪ ಡಿಸ್ಟ್ರಾಕ್ಷನ್ ಯಾವ ರೀತಿ, ಮೇ ಬಿ ನೀವು ನಿಮ್ಮ ನೋಡಿ, ರಾಂಗ್ ರಿಲೇಶನ್ಶಿಪ್ ಅನ್ನ ಚೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಓಕೆ, ಸೊ ಇವಾಗ ಎಲ್ಲ ನಿಮಗೆ ಪರ್ಫೆಕ್ಟ್ ಅಂತ ಅನಿಸ್ತಾ ಇದೆ, ಬಟ್ ಇನ್ ಫ್ಯೂಚರ್ ಅಲ್ಲಿ ಯಾರಾದ್ರೂ ನಿಮ್ಮ ಲೈಫಲ್ಲಿ ಬೇರೆದವ್ರು ಯಾರಾದ್ರೂ ಎಂಟ್ರಿ ಆಗ್ತಾರಾ ಅನ್ನುವಂಥದ್ದನ್ನ ಚೆಕ್ ಮಾಡಿ. ಸಪೋಸ್ ಏನಾದ್ರೂ ಆ ರೀತಿ ಇತ್ತು ಅಂತಂದ್ರೆ ಮೇ ಬಿ ಆ ರಿಲೇಶನ್ಶಿಪ್ ನಿಮ್ಗೆ ಒಳ್ಳೇದಂತ ಇರೋದಿಲ್ಲ. ಓಕೆ, ಲಾಯಲ್ ಆಗಿರಿ, ನಿಮ್ಮ ಪಾರ್ಟ್ನರ್ಗೆ ನೀವು ಲಾಯಲ್ ಆಗಿರಿ. ಓಕೆ, ನೀವು ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಬರುವಂತ ರಿಲೇಶನ್ಶಿಪ್ ಅದು ಅಷ್ಟು ಚೆನ್ನಾಗಿರೋದಿಲ್ಲ, ಅದರಿಂದ ನಿಮ್ಗೆ ತೊಂದರೆ ಆಗತ್ತೆ. ಸೊ ಯಾವ ರೀತಿ ತೊಂದರೆ ಆಗತ್ತೆ ಅಂತಂದ್ರೆ, ನೀವು ಎಲ್ಲೋ ಸಂಬರ್ ಸ್ಟಕ್ ಆಗುವಂತದ್ದು, ನೀವು ಬೇಕಂತ ನೀವು ಹೊರಗಡೆ ಬರ್ಬೇಕಂದ್ರೂ ಕೂಡ ನಿಮ್ಗೆ ಆಗದೆ ಇರುವಂತ ಸಿಚುವೇಶನ್, ಈ ರೀತಿ ಎಲ್ಲ ನನಗೆ ಕಾಣಿಸ್ತಾ ಇದೆ. ಓಕೆ, ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾರೇ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾರಂದ್ರೂ ಕೂಡ ಅವ್ರ ಬಗ್ಗೆ ಗಮನ ಇರ್ಲಿ, ಯಾರು ಏನು ಎಂತ ಅಂತ ಹೇಳಿ ಗಮನ ಇರ್ಲಿ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ, ಗೈಡೆನ್ಸ್ ನೋಡಿ, ಏನೋ ಒಂದು ಯಾರಾದ್ರೂ ಏನಾದ್ರೂ ಒಂದು ಮಾತು ಹೇಳಿದ್ದಾರೆ ಅಂತ ಹೇಳಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಡಿಸಪಾಯಿಂಟ್ಮೆಂಟ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದ್ಸಾರಿ ನಾವು ಎಷ್ಟು ಒಂದು ಡೀಪ್ ಆಗಿ ತಗೊಂಡ್ಬಿಡ್ತೀವಿ ಅಂತಂದ್ರೆ, ಏನಾದ್ರೂ ಯಾರಾದ್ರೂ ಏನೋ ಹೇಳ್ತಾರೆ, ನಮ್ಗೆ ಅಡ್ವೈಸೇ ಕೊಡ್ತಾರೆ ಅಂತಂದ್ರೂ ಕೂಡ ಅಲ್ಲಿ ಏನಾಗತ್ತೆ, ನಾವು ತುಂಬಾ
ಯಾಕೆ ಕೇಳಬೇಕು ಅನ್ನೋಂಥ ಮನಸ್ಥಿತಿ ನಮ್ದು ಬರುತ್ತೆ. ಒಂದನೇದ್ದು. ಎರಡನೇದ್ದು, ನೀವು ಯಾರಿಗಾದ್ರೂ ಏನಾದ್ರೂ ಹೇಳ್ತೀರಾ, ಅಲ್ಲಿನೂ ಕೂಡ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಎಂಟೈರ್ ಆಗಿ ನಾನು ನೋಡ್ತಾ ಇರುವಂತದ್ದು ನಿಮಗೆ ಯಾವ ರೀತಿ ಮನಸ್ಥಿತಿ, ಆ ರೀತಿ ಏನು ಇಟ್ಕೊಳ್ಳಿಕ್ ಹೋಗ್ಬೇಡಿ. ಓಕೆ, ಆದಷ್ಟು ಹ್ಯಾಪಿ ಆಗಿರಿ, ಎಂಜಾಯ್ ಮಾಡಿ ಲೈಫನ್ನ. ಸೊ ಏನ್ ಬರುತ್ತೆ ಅಂತ ಆಲ್ರೆಡಿ ನಿಮ್ಗೆ ನಾನು ಹೇಳಿದ್ದೀನಿ, ಯೂನಿವರ್ಸ್ ಕೂಡ ನಿಮ್ಗೆ ಹೇಳ್ತಾ ಇದೆ. ನಿಮ್ಮಲ್ಲೇನೆ ನೀವು 108 ವಿಚಾರ ಮಾಡ್ಕೊಂಡು ನೀವೇ ಡಿಸ್ಟ್ರಾಕ್ಟ್ ಆಗಿ ನೀವೇ ತುಂಬಾ ಮನಸ್ಸಿಗೆ ಘಾಸಿ ಮಾಡ್ಕೊಂಡು ಯಾರ ಜೊತೆಗೂ ಮಾತಾಡೋದು ಬೇಡ, ಈ ರೀತಿ ನಾ ಯಾಕೆ ಮಾತಾಡ್ಬೇಕು ಇನ್ನೊಬ್ರ ಜೊತೆಗೆ, ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋಂಥ ಸಿಚುವೇಶನ್ ನಿಮ್ಗೆ ಬರಬಹುದು. ಓಕೆ, ಸೊ ಬೆಟರ್ ಏನ್ ಮಾಡಿ, ಬರುವಂತದ್ದು ನಿಮ್ಗೆ ಏನ್ ಬರುತ್ತೆ ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಗಮನ ಕೊಟ್ಟು ಸ್ವಲ್ಪ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಓಕೆ, ಎಲ್ರನ್ನೂ ನಂಬಲೇಬೇಕಂತ ಇರೋದಿಲ್ಲ. ಕೆಲವೊಂದ್ಸಾರಿ ನಾವು ನಮ್ಮ ಒಂದು ನಮ್ಮದೇ ಆದಂತ ಒಂದು ಸರೌಂಡಿಂಗ್ ಲೈನ್ ನಲ್ಲಿ ಯಾರು ಬರ್ತಾರೆ ಹೋಗ್ತಾರೆ, ಸೊ ಅವ್ರಿಗೆ ಎಷ್ಟು ನಾವು ಪ್ರಯಾರಿಟಿ ಕೊಡಬೇಕು, ಅವ್ರಿಗೆ ಎಷ್ಟು ನಾವು ಅಂದ್ರೆ ಈ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ನೋಡಿ, ಅದು ಏನಿದೆ ಅಂತ ಹೇಳಿ ಒಂದ್ಸಾರಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನು ಫೈನಲ್ ಯೂನಿವರ್ಸ್ ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದೆ, ಎಮೋಷನಲಿ ನೀವು ಯಾವ ರೀತಿ ಅಂತ ಹೇಳಿ. ಓಕೆ, ನಿಮಗೆ ಸ್ವಲ್ಪ ರೆಸ್ಟ್‌ದ ಅವಶ್ಯಕತೆ ಬೀಳ್ಬಹುದು, ಸ್ವಲ್ಪ ರಿಕವರಿ ಆಗೋದಕ್ಕೆ ಅವಶ್ಯಕತೆ ಬೀಳ್ಬಹುದು. ಓವರ್ ವರ್ಕಿಂಗ್ ಅನ್ನ ಕಡಿಮೆ ಮಾಡಬೇಕು. ನಿಮ್ಮ ಎನರ್ಜಿ ಡ್ರೈನ್ ಆಗುವಂತ ಚಾನ್ಸ್ ಇದೆ ಬರುವಂತ ದಿನಗಳಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಯಾವುದೋ ಒಂದು ವಿಷಯಕ್ಕೆ ನಿಮ್ಮ ಎನರ್ಜಿಯನ್ನ ಡ್ರೈನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ನಾನು ಅದನ್ನೇ ಹೇಳಿದ್ನಲ್ವಾ, ಇಲ್ಲಿನೂ ಕೂಡ ಅದೇ ನಿಮ್ಗೆ ಕಾರ್ಡ್ ಬಂದಿತ್ತು. ಸೊ ಫೈನಲ್ ಮೆಸೇಜ್ ಕೂಡ ಅದೇ ಬರ್ತಾ ಇದೆ. ತುಂಬಾ ಓವರ್ ಥಿಂಕ್ ಮಾಡ್ಬಿಟ್ಟು ಅದ್ರ ಬಗ್ಗೆ ನಿಮ್ಮ ಒಂದು ಏನು ಹೆಲ್ದಿ ಆಗಿರ್ತೀರಾ, ಬಟ್ ಎನರ್ಜಿಯಲ್ಲಿ ಡ್ರೈನ್ ಆಗುತ್ತೆ ನಿಮ್ದು ಈ ರೀತಿ ಥಿಂಕ್ ಮಾಡಿದಾಗ. ಮತ್ತೆ ನಿಮ್ಮ ಬಾಡಿ ಏನ್ ಹೇಳುತ್ತೆ ಅದನ್ನ ನೀವು ನೋಡಿ. ಸಮ್ ಟೈಮ್ ಏನಾಗುತ್ತೆ, ನಮ್ಮ ಮಾನಸಿಕತೆ ನಮ್ಮ ಫಿಸಿಕಲ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನಾವೇನ್ ಮಾನಸಿಕವಾಗಿ ಏನೆಲ್ಲ ವಿಚಾರ ಮಾಡ್ತೀವಿ, ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಸೊ ಅದು ಎಲ್ಲ ನಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಬರ್ತಾ ಇದೆ ಹಾಗಿದ್ರೆ, ಸ್ವಲ್ಪ ಅದನ್ನ ನೀವು ಕೇಳಿ. ನಿಮ್ಮ ಬಾಡಿ ಏನ್ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ, ಏನ್ ನಿಮ್ಗೆ ಹೇಳ್ತಾ ಹೋಗುತ್ತೆ, ಅದನ್ನ ನೀವು ಕೇಳೋ ಅಂತವ್ರಾಗಿರ್ಬೇಕು. ರೆಸ್ಟ್ರಿಕ್ಷನ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ನಿಮ್ಮಷ್ಟಕ್ಕೆ ನೀವು ಹಾಕೊಳ್ಳುವಂತ ರೆಸ್ಟ್ರಿಕ್ಷನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಓಕೆ, ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ, ಇಲ್ಲಿ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿರುವಂತದ್ದು ಏನಂತಂದ್ರೆ, ಸ್ವಲ್ಪ ನಿಮ್ಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುವಂತದ್ದು ನನಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಏನಾದ್ರೂ ಪ್ರಾಬ್ಲಮ್ ಆಗಿರುವಂತದ್ದು, ಅದ್ರ ಬಗ್ಗೆ ಕೂಡ ಗಮನ ಕೊಡಿ. ಸ್ವಲ್ಪ ಏನಾದ್ರೂ ನೀವು ಹೆಲ್ದಿ ಫುಡ್ ಅನ್ನ ತಗೊಳ್ಳಿ, ಮಲ್ಟಿವಿಟಾಮಿನ್ಸ್ ಈ ರೀತಿ ಎಲ್ಲ ಟ್ರೈ ಮಾಡಿ. ಡಾಕ್ಟರ್ ಜೊತೆಗೆ ಕನ್ಸಲ್ಟ್ ಮಾಡ್ಕೊಂಡ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಸ್ವಲ್ಪ ವೀಕ್ನೆಸ್ ನಿಮ್ಗೆ ಆಗುವಂತ ಚಾನ್ಸಸ್ ನನಗೆ ಅನಿಸ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಓಕೆನಾ? ಸಮ್ ಕೈಂಡ್ ಆಫ್ ನಿಮ್ಗೆ ನಾನು ಹೇಳ್ಬೇಕಂತಂದ್ರೆ ಪರ್ಸನಲ್ ಇಶ್ಯೂಸ್ ಇರ್ಬೋದು, ಆ ರೀತಿ ಎಲ್ಲಾದ್ರೂ ನಿಮ್ಗೆ ಪ್ರಾಬ್ಲಮ್ ಬರುವಂತದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆನಾ? ಸೊ ಫ್ರೆಂಡ್ಸ್, ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ಖಂಡಿತ ನನಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಲೈಕ್ ಕೂಡ ಮಾಡಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.